ಸ್ಪಂದನಾ ಸಮಿತಿ ಬಂದು ಎಲ್ಲನೂ ಕರೆದು ಮಾತಾಡ್ತಾ ಇದೆ. ನಾಳೆನೂ ಇದು ಮುಂದುವರಿತದೆ. ನಾಳೆ ಎಲ್ಲ ಕ್ಯಾಂಡಿಡೇಟ್ಸು ಸೋತವನ್ನೆಲ್ಲ ಪರೇಡಿದೆ. ಇವತ್ತು ಕೆಲವು MLA ಮಂತ್ರಿಗಳ ಪದಾಧಿಕಾರಿಗಳು ಕೂಡ ಇವತ್ತು ಅವಕಾಶ ಮಾಡಿಕೊಂಡಿದ್ದೇವೆ. ಸೊ ಇವತ್ತು ನಾಳೆ ಅವರು ಮುಗಿಸ್ಬಿಟ್ಟು ಅವರ ಅಭಿಪ್ರಾಯ ತೆಗೆದುಕೊಂಡು ಹೋಗಿ ವರದಿಯನ್ನು ಸಲ್ಲಿಸ್ತಾರೆ. ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಇದೆಯಾ ಸರ್ ಗ್ಯಾರಂಟಿಯಿಂದಾಗಿ? ಯಾಕಂದ್ರೆ ರಾಯರೆಡ್ಡಿ ಅವರು ಮಾತಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ. ನಾವು ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀವಿ. ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ಗ್ಯಾರಂಟಿ ಮುಳುಗಿಸಿದೆ ಅಂತ ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ. ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ. ಗ್ಯಾರಂಟಿಯಿಂದ ನಮ್ಗೇನು ನಮ್ಮ ಬಜೆಟ್ ಅಲ್ಲಿ ಹಿಂದೆ ಬೊಮ್ಮಾಯಿ ಅವ್ರು ಮಾಡಿದ ಬಜೆಟ್ ಅಲ್ಲೇ ನಾವು ತಿರ್ಗಾ ರೀಫಾರ್ಮ್ ಮಾಡಿ ಏನು ಇಡಬೇಕು ದುಡ್ಡನ್ನ ಇಟ್ಟಿದ್ದು. ಇವತ್ತು ಕೂಡ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಸೊ ಅವ್ರು ಹೇಳಿದಿರೋ ಲೆಕ್ಕ ನಮಗೆ ಗ್ಯಾರಂಟಿ ಅವರೆಲ್ಲ ಅತಿ ಹೆಚ್ಚು ಎಲ್ಲ ವೋಟ್ ಹಾಕ್ತಾರೆ ಅಂತ ನಾವು ವೋಟ್ಗೋಸ್ಕರ ಗ್ಯಾರಂಟಿ ಮಾಡಿಲ್ಲ. ಬದಲಾವಣೆ ಜನರ ಬದುಕನ್ನ ಭಾವನೆಕ್ಕಿಂತ ಬದುಕನ್ನ ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಬೆಲೆ ಏರಿಕೆಯಿಂದ ಜನ ತೊಂದರೆ ಆಯಿತು. ಜನ ಕೂಡ ಅದಕ್ಕೆ ನಮಗೆ ಮುಂದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, CWC ಕಾವೇರಿ ನೀರು ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿದ್ರೆ CWC ಮೀಟಿಂಗ್ ಅಲ್ಲಿ ನಾನಿನ್ನ ಮಾತಾಡಕ್ ಹೋಗಲ್ಲ. ನಮ್ಮ ಹತ್ರ ಇನ್ನ ನೀರಿಲ್ಲ, ಅರ್ಥ ಆಯ್ತಾ? ನೀರಿಲ್ಲ, ಇನ್ನ ನೀರು ಬರಲಿಲ್ಲ, ಮಳೆ ಬರಲಿಲ್ಲ. ನೀವು ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡೋಣ ಭಗವಂತನಲ್ಲಿ. ಇನ್ನ ಯಾವುದು ರಾಜ್ಯದಲ್ಲಿ ನಿಮ್ ಕಣ್ಣಿಗೆ ಕೆಲವು ಕಾಣ್ತಾ ಇರ್ಬೋದು ಅಷ್ಟೇ. ಕೆರೆಗಳನ್ನು ತುಂಬುವಂಥದ್ದು, ಡ್ಯಾಮ್ಗಳು ತುಂಬುವಂಥದ್ದು ನೀರಿನ ಬರಲಿಲ್ಲ. ಆಮೇಲೆ ಮಾತಾಡೋಣ.